ಸ್ನೇಹಿತರೆ ನೀವೇನಾದ್ರೂ ಬ್ಲಾಗಿಂಗ್ ಮಾಡ್ತಾ ಇದ್ರಿ ಅಂತಂದ್ರೆ ವರ್ಡ್ ಪ್ರೆಸ್ ಅಲ್ಲಿ ನೀವು ನಿಮ್ಮ ಒಂದು ಬ್ಲಾಗ್ಗೆ ನಿಮ್ಮ ಒಂದು ವಾಟ್ಸ್ಆಪ್ ಚಾನಲ್, ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅನ್ನ ಯಾವ ತರ ಲಿಂಕ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂತಂದ್ರೆ ಸೊ ನೀವು ಇನ್ ಕೇಸ್ ಯಾವ್ದು ನಿಮ್ಮ ಒಂದು ಬ್ಲಾಗ್ ಅನ್ನ ಯಾರಾದ್ರೂ ಓಪನ್ ಮಾಡಿ ಓದ್ತಿರ್ಬೇಕಾದ್ರೆ ಅಲ್ಲಿ ಅವ್ರಿಗೆ ತೋರಿಸ್ಬೇಕು ವಾಟ್ಸ್ಆಪ್ಗೆ ಜಾಯ್ನ್ ಆಗಿ ಮತ್ತೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಂತ. ಸೊ ಆ ತರ ಒಂದು ಯಾವ ತರ ನಾವು ಇಂಟರ್ಫೇಸ್ ಅನ್ನ ಕ್ರಿಯೇಟ್ ಮಾಡೋದು ಮತ್ತೆ ಯಾವ ತರ ನಾವು ನಮ್ಮ ಒಂದು ಬ್ಲಾಗ್ ಅಲ್ಲಿ ಹಾಕೋದು. ಸೊ ಸಿಂಪಲ್ ಸ್ಟೆಪ್ಸ್ ಗಳನ್ನ ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ರಿ ಅಂದ್ರೆ ನಿಮ್ಗೆ 100% ಆಗಿ ಗೊತ್ತಾಗತ್ತೆ. ಸ್ನೇಹಿತರೆ ನೋಡ್ಬೋದು ಇಲ್ಲಿ ನಾನೊಂದು ಬ್ಲಾಗ್ ಹಳೆ ಬ್ಲಾಗು. ಸೊ ಹಳೆ ಬ್ಲಾಗ್ ಅಲ್ಲಿ ನಾನು ಹಾಕಿದ್ದೆ ವಾಟ್ಸ್ಆಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅನ್ನ. ಸೊ ಯಾರಾದ್ರೂ ಇಲ್ಲಿ ಕ್ಲಿಕ್ ಮಾಡಿದ್ರು ಅಂತಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಅದು ಅಲ್ಲಿ ನನ್ನ ಗ್ರೂಪ್‌ಗೆ ಜಾಯಿನ್ ಆಗೋದಕ್ಕೆ ಕೇಳುತ್ತೆ. ಅಂದ್ರೆ ಅಲ್ಲಿ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಸೊ ಈ ಒಂದು ಸಿಂಪಲ್ ಸ್ಟೆಪ್ಸ್ ಅನ್ನ ನಾವು ಯಾವ ತರ ಹಾಕೋದು ಅನ್ನೋದನ್ನ ನೋಡೋದನ. ಸೊ ಸಿಂಪಲ್ ಆಗಿ ನಾನು ಬ್ಯಾಕ್ ಎಂಡ್‌ಗೆ ಹೋಗ್ತೀನಿ. ನನ್ನ ಒಂದು ಬ್ಲಾಗ್ ಇದು. ಸೊ freejavainformation.in ಅಂತ. ಸೊ ನಾನು ಸಿಂಪಲ್ ಆಗಿ ಬ್ಯಾಕ್ ಎಂಡ್‌ಗೆ ಹೋಗ್ತೀನಿ. ಬ್ಯಾಕ್ ಎಂಡ್ ಅಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ ಅಂತಂದ್ರೆ, ಸಿಂಪಲ್ ಆಗಿ ಆ ಸೆಟ್ಟಿಂಗ್ಸ್ ಅನ್ನ ಮಾಡ್ತೀನಿ. ಸೊ ಯಾವ ತರ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ಒಂದು ಪ್ಲಗಿನ್ ಬರುತ್ತೆ. ಮತ್ತೆ ಅದೇ ರೀತಿಯಾಗಿ ಅದಕ್ಕೆ ಒಂದು ಕೋಡ್ ಬರುತ್ತೆ. ಸೊ ಆ ಕೋಡ್‌ನ ನಿಮ್ಗೆ ಕಂಪ್ಲೀಟ್ ಆಗಿ ಆಹ್, ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ ಎಲ್ಲಿ ಸಿಗುತ್ತೆ ಆ ಕೋಡ್ ಅನ್ನ. ಸಿಂಪಲ್ ಫ್ರೀ ಆಗಿ ನಿಮ್ಗೆ ಕೋಡ್ ಸಿಗುತ್ತೆ. ಸೊ ಸಿಂಪಲ್ ಬ್ಯಾಕ್ ಎಂಡ್‌ಗೆ ಬಂದ್ಬಿಟ್ಟು ಪ್ಲಗಿನ್ಸ್‌ಗೆ ಬನ್ನಿ. ಪ್ಲಗಿನ್ಸ್‌ಗೆ ಬಂದ್ಬಿಟ್ಟು ಆಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಮಾಡಿ ಆಡ್ ಇನ್ಸರ್ಟರ್ ಅಂತ. ಸೊ ಸಿಂಪಲ್ ಆಡ್ ಇನ್ಸರ್ಟರ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಫಸ್ಟ್ ವೆಬ್‌ಸೈಟ್ ಬರುತ್ತೆ ಆಡ್ ಇನ್ಸರ್ಟರ್ ಅಂತ, ಅದನ್ನ ಇನ್‌ಸ್ಟಾಲ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ಇನ್‌ಸ್ಟಾಲ್ ಆದ್ಮೇಲೆ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಕ್ಟಿವೇಟ್ ಆದ್ಮೇಲೆ ನಿಮಗೆ ಇನ್‌ಸ್ಟಾಲ್ ಆಗುತ್ತೆ. ನಾನು ಸಿಂಪಲ್ ಆಗಿ ಸೆಟ್ಟಿಂಗ್ಸ್ ಮೇಲೆ ಬನ್ನಿ. ಸೊ ಸೆಟ್ಟಿಂಗ್ಸ್ ಅನ್ನ ನಾನು ಓಪನ್ ಮಾಡ್ಕೋತೀನಿ. ಸೊ ಸೆಟ್ಟಿಂಗ್ಸ್ ಮೇಲೆ ಬಂದಾದ್ಮೇಲೆ ನಿಮ್ಗೆ ಇಲ್ಲಿ ಕೋಡ್ ಹಾಕೋದಕ್ಕೆ ಕೇಳುತ್ತೆ. ಸೊ ಕೋಡ್ ಹಾಕ್ಬೇಕಂತಂದ್ರೆ ನೀವು ಏನ್ ಮಾಡ್ಬೇಕಂತಂದ್ರೆ ನನ್ನ ಹತ್ರ ಒಂದು ಕೋಡ್ ಇದೆ. ಸೊ ಸಿಂಪಲ್ ಆಗಿ ನಾನು ಒಂದು ಕೋಡ್ ರೆಡಿ ಮಾಡಿದ್ದೀನಿ. ಇಲ್ಲಿ ನಾನು ಇಲ್ಲಿ ನೋಡ್ಬೋದು ವರ್ಡ್ ಅಲ್ಲಿ ಆಲ್ರೆಡಿ ಕೋಡನ್ನ ರೆಡಿ ಮಾಡಿದ್ದೀನಿ. ಸಿಂಪಲ್ ಆಗಿ ಅದನ್ನ ಕಾಪಿ ಮಾಡ್ಕೊಂಡು ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಸಿಂಪಲ್ ಆಗಿ ಕಾಪಿ ಆಂಡ್ ಪೇಸ್ಟ್. ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸಿಂಪಲ್ ಕೆಳಗಡೆ ಬಂದ್ಬಿಟ್ಟು ಅದು ಎಲ್ಲೆಲ್ಲಿ ತೋರಿಸ್ಬೇಕು ಅಂತ ನಾನಿಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನಾನು ಸಿಂಪಲ್ ಆಗಿ ಪೋಸ್ಟ್‌ಗೆ ತೋರಿಸಿದ್ರೆ ಸಾಕು. ಸೊ ಸಿಂಪಲ್ ಆಗಿ ಅದನ್ನ ನಾನು ಸೆಟ್ ಮಾಡ್ಕೋತೀನಿ. ಸೆಟ್ ಮಾಡ್ಕೊಂಡಾದ್ಮೇಲೆ ಸೇವ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಸಿಂಪಲ್ ಸೇವ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದ್ರೆ ಆಟೋಮೆಟಿಕಲಿ ಅದು ಆಡ್ ಆಗುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ಇನ್ಸರ್ಟೇಷನ್ ಅಲ್ಲಿ ಇರುತ್ತೆ, ಅದು ಡಿಸೇಬಲ್ಡ್ ಇರುತ್ತೆ. ಸೊ ಅದನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಬಿಫೋರ್ ಪೋಸ್ಟಲ್ ಬೇಕಾ, ಬಿಫೋರ್ ಕಂಟೆಂಟ್ ಬೇಕಾ, ಬಿಫೋರ್ ಪ್ಯಾರಾಗ್ರಾಫ್ ಬೇಕಾ, ಆಫ್ಟರ್ ಪ್ಯಾರಾಗ್ರಾಫ್ ಬೇಕಾ, ಸೊ ನಿಮ್ಗೆ ಎಲ್ಲಿ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಬಿಫೋರ್ ಕಂಟೆಂಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೇವ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಸೆಟ್ಟಿಂಗ್ಸ್ ಸೇವ್ ಆದಮೇಲೆ ಇವಾಗ ನಮ್ಮ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಂಡು ನಮ್ಮ ಬ್ಲಾಗ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಅಲ್ಲಿ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಸಿಂಪಲ್ ಆಗಿ ನಾನು ಇಲ್ಲಿ ಬರ್ತೀನಿ. ವೆಬ್‌ಸೈಟ್‌ಗೆ ಬಂದಾದ್ಮೇಲೆ ನಾನೇನ್ ಮಾಡ್ತೀನಿ, ಸಿಂಪಲ್ ಆಗಿ ಅದನ್ನ ರಿಫ್ರೆಶ್ ಮಾಡ್ತೀನಿ. ಸೊ ರಿಫ್ರೆಶ್ ಮಾಡಿ ಆದಮೇಲೆ ಅಲ್ಲಿ ಬಂದಿದೆಯಾ ಇಲ್ವಾ ಅಂತ ಒಂದ್ಸರಿ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಆಗಿ ಬಂದಿದೆ. ವಾಟ್ಸ್ಆಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್. ಸೊ ಸಿಂಪಲ್ ನೀವು ಏನ್ ಮಾಡ್ಬೇಕಂತಂದ್ರೆ ಅದನ್ನ ಸಿಂಪಲ್ ಕಾಪಿ ಪೇಸ್ಟ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಂತಂದ್ರೆ ನಿಮ್ಮ ಐಡಿಗಳನ್ನ ಚೇಂಜ್ ಮಾಡ್ಬೇಕು. ಸೊ ಸಿಂಪಲ್ ಆಗಿ ಕೆಳಗಡೆ ಬಂದ್ಬಿಟ್ಟು ಕೆಳಗಡೆ ಬಂದ್ರಿ ಅಂತಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಟೆಲಿಗ್ರಾಮ್ ಹಾಕ್ಬೇಕು ನೀವು. ಲಾಸ್ಟ್ ಅಲ್ಲಿ ಟೆಲಿಗ್ರಾಮ್ ನಿಮ್ಮ ಒಂದು ಗ್ರೂಪ್‌ದು ಹಾಕ್ಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ವಾಟ್ಸಾಪ್‌ದು ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಸೊ ವಾಟ್ಸಾಪ್ ಚಾನಲ್‌ದು ಲಿಂಕ್ ಅನ್ನ ಇಲ್ಲಿ ಪೇಸ್ಟ್ ಮಾಡ್ಬೇಕಾಗತ್ತೆ. ಸೊ ಈ ಕೋಡ್ ನಿಮಗೆ ನನ್ನ ಟೆಲಿಗ್ರಾಮ್ ಗ್ರೂಪ್, ನನ್ನ ವಾಟ್ಸಾಪ್ ಚಾನಲ್, ನನ್ನ ವಾಟ್ಸಾಪ್ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡಿರ್ತೀನಿ. ಸೊ ಎಲ್ಲಾ ಲಿಂಕ್‌ಗಳು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಯಾರಿಗೆಲ್ಲ ಬೇಕೋ ಹೋಗ್ಬಿಟ್ಟು ಜಾಯಿನ್ ಆಗಿ. ಅದೇ ರೀತಿ ಇನ್ ಕೇಸ್ ನಿಮ್ಗೆ ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನನಗೆ ಇನ್‌ಸ್ಟಾಗ್ರಾಮ್ ಅಲ್ಲಿ ಡಿಎಂ ಕೂಡ ನೀವು ಮಾಡಬಹುದು. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.